ಬೆಣ್ಣೆಹಳ್ಳ ಪ್ರವಾಹ ಸಂಕಷ್ಟದ ಕುರಿತು ನ್ಯೂಸ್ 18 ವರದಿ ಬಿತ್ತರ ಮಾಡಿತು. ಸದ್ಯ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊನೆಗೂ ಯೋಜನೆಗೆ ಅಸ್ತು ಅಂದಿದೆ. ಇವತ್ತು ಹುಬ್ಬಳ್ಳಿಯ ಶಿರಗುಪ್ಪಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಯೋಜನೆಗೆ ಸಿಎಂ ಚಾಲನೆ ನೀಡಿದ್ದಾರೆ. 350 ಕೋಟಿ ರೂಪಾಯಿಗಳ ಯೋಜನೆ ಆಗಿದ್ದು, ಮೊದಲ ಹಂತದಲ್ಲಿ 200 ಕೋಟಿ ರೂಪಾಯಿ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಬಟನ್ ಒತ್ತುವ ಮೂಲಕ ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸ ಅನಾವರಣ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಶಾಸಕ ಎನ್ಎಚ್ ಕೋನರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸುಮಾರು 300 ಕೋಟಿಗಿಂತಲೂ ಹೆಚ್ಚಿಗೆ ಕಾಮಗಾರಿಗಳನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಭೂಮಿ ಪೂಜೆ ಮಾಡುವಂಥ ಒಂದು ಮಹತ್ವದ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ನೀರಾವರಿ ಇದೆ, PW ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಹಲವಾರು ನಮ್ಮ ವಿವಿಧ ಇಲಾಖೆಗಳ ಗಡಿಯಲ್ಲಿ ಬರುವಂಥ ಕಾಮಗಾರಿಗಳನ್ನು ಇವತ್ತು ಒಟ್ಟಾಗಿ ನಾವು ಪೂಜೆಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಮಹತ್ವ ಕಾರ್ಯಕ್ರಮ ಆಗಿದೆ. ಇದು ಇವತ್ತು ನಮ್ಮ ಸರ್ಕಾರದ ಅಭಿವೃದ್ಧಿ ಕಡೆ ನಡೀತಾ ಇದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ತಿಳಿಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಸುಮಾರು ರಾಯಚೂರಿನ ಲಿಂಗಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದ ಹೆಲಿಕಾಪ್ಟರ್ ದಾರಿ ತಪ್ಪಿದ ಪ್ರಸಂಗ ನಡೆದಿದೆ. ನಿಗದಿತ ಹೆಲಿಪ್ಯಾಡ್ ಬದಲು ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಮಾಡಲಾಗಿದೆ. ಪೈಲಟ್ ಅಚಾತುರ್ಯದಿಂದಾಗಿ ಸಿಎಂ ಸೇರಿದಂತೆ ಎಲ್ಲರೂ ಕಂಗಾಲಾಗಿದ್ದಾರೆ. ಇನ್ನು ಬೇರೆ ಹೆಲಿಪ್ಯಾಡ್ನಲ್ಲಿ ಸಿಎಂ ಇಳಿತಾ ಇದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಇನ್ನು ಸಿಎಂ ಲ್ಯಾಂಡ್ ಆದ ಬಳಿಕ ಸತೀಶ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದ್ದು, ಒಂದೇ ಕಂಪನಿಯ ಹೆಲಿಕಾಪ್ಟರ್ ಆದ ಕಾರಣಕ್ಕೆ ಪೈಲಟ್ಗೆ ಗೊಂದಲ ಉಂಟಾಗಿದೆ ಎನ್ನಲಾಗಿದೆ. ಲಘು ವಿಮಾನವೊಂದು ಪತನವಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ಸಂಭವಿಸಿದೆ. ಕಲಬುರಗಿಯಿಂದ ಬೆಳಗಾವಿಗೆ ವಿಮಾನದಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿದ್ದು, ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದ್ದು, ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರೆಡ್ ಬರ್ಡ್ ಕಂಪನಿಯ 172 ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ವಿಮಾನ ಪತನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಮಲಾಕರ ಭಟ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸುಚಿತ್ರಾ ನವಟಂಗಿ ಆಟ ಒಂದೊಂದೇ ಬಯಲಾಗ್ತಾ ಇದೆ. ಗುಲ್ಬರ್ಗಾ ಮೂಲದ ಜಮೀನ್ದಾರ ಶರಣಬಸಪ್ಪ ಜೊತೆ 3 ವರ್ಷದಿಂದ ಲವ್ ರಿಲೇಷನ್ ಹೊಂದಿದ್ದಂತೆ. ಅಪ್ಪು ಮೆಲೋಡಿಸ್ ಗುಲ್ಬರ್ಗಾ ಅಂತ ಸುಚಿತ್ರಾ ಆತನ ಹಣದಿಂದಲೇ ಆರ್ಕೆಸ್ಟ್ರಾ ಮಾಡಿಕೊಂಡಿದ್ಲಂತೆ. ಸದ್ಯ ಆತನ ಜೊತೆ ಇರುವಂತಹ ಖಾಸಗಿ ಫೋಟೋಗಳು ವೈರಲ್ ಆಗಿದ್ದು, ಇದೇ ವಿಚಾರಕ್ಕೆ ಕಮಲಾಕರ ಭಟ್ಗೂ ಕೂಡ ತಿಳಿದು ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದ್ದಂತೆ. ಇನ್ನು ಮೃತ ವಸಂತ್ ನಾಯ್ಕ್ ಪತ್ನಿ ಸಂಧ್ಯಾ ನಾಯ್ಕ್ ಗಂಡನ ಕೊಲೆ ಕುರಿತು ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ನನ್ನ ಗಂಡನ ಸಾವಿಗೆ ಪೊಲೀಸರೇ ನೇರ ಹೊಣೆ. ನಾಳೆ ಅಂತ ಬೇಜವಾಬ್ದಾರಿಯಾಗಿ ಅವರು ಆನ್ಸರ್ ಅನ್ನ ಕೊಡ್ತಾ ಇದ್ದಿದ್ದಕ್ಕೆ ನನ್ನ ಗಂಡನ ಜೀವ ಹೋಯಿತು. ನನ್ನ ಮನೆಯಲ್ಲಿ ಗಲಾಟೆ ಆಗಬೇಕಾದ್ರೆ ನಾನೇ ಪೊಲೀಸರಿಗೆ ಕರೆ ಮಾಡಿದ್ದೆ. ಆದರೆ ಪೊಲೀಸರು ನನ್ನ ಗಂಡನ ಜೀವ ಹೋದ್ಮೇಲೆ ಬಂದರು. ನನ್ನ ಗಂಡನ ಸಾವಿಗೆ ಪೊಲೀಸರೇ ನೇರ ಕಾರಣ ಅಂತ ದೂರಿದ್ದಾರೆ. ಅವಳು ಇಲ್ಲಿ ಬರೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನನ್ನ ಮಗಳು ಕಳಿಸ್ಕೊಡ್ರಿ ಅಂತ ಕೇಳಕ್ಕೆ ಹೋದರು. ಅವ್ರು ನಾಳೆ ಬಾ ಅಂತ ಕಳಿಸಿ, ಅಕಸ್ಮಾತ್ ಮಗಳು ಕಂಪ್ಲೇಂಟ್ ಕೊಟ್ಟಾಗೂ ಅವ್ರು ಆ ಟೈಮಿಗೆ ಅವಳನ್ನ ಕರೆಸಿ ವಿಚಾರಣೆ ಮಾಡಿದೆ. ಅವಳು ಬಂದಾಗೂ ವಿಚಾರಣೆ ಮಾಡಿದೆ. ನಾಳೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಂಡನ ಜೀವ ತೆಗೆದಿದ್ದಾರೆ. ಪೊಲೀಸ್ನರೇ ಇದು ಹೊಣೆ ಆಗಬೇಕು. ನನ್ನ ಗಂಡನ ಸಾವಿನ ನ್ಯಾಯ ಸಿಗಲೇಬೇಕು. ಅವಳು ಯಾವುದೇ ಕಾರಣಕ್ಕೂ ಹೊರಗೆ ಬಂದರೂ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ನಾನು ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಆ ಕಡೆ ಈ ಕಡೆ ಬಿಟ್ಟರೆ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ಅವಳು ನನ್ನ ಮಕ್ಕಳನ್ನೂ ಸಾಯಿಸ್ತಾಳೆ. ಹಾಗಾಗಿ ನನ್ನ ಗಂಡಗೆ ನ್ಯಾಯ ಬೇಕು, ನನ್ನ ಗಂಡನ ಸಾವಿನ ನ್ಯಾಯ ಬೇಕು. ಅವಳು ಇಲ್ಲಿ ಬರೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನ್ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಗಂಡ ಅವಾಚ್ಯ ಶಬ್ದದಿಂದ ನಿಂದಿಸಿ ಥಳಿಸಿರುವಂತಹ ಘಟನೆ ಹೊಸಕೋಟೆ ತಾಲೂಕಿನ ತೆನೆಯೂರಿನಲ್ಲಿ ನಡೆದಿದೆ. ವಿಜಯ್ ಕುಮಾರ್ ಹಲ್ಲೆ ಮಾಡಿರುವಂತಹ ಆರೋಪಿಯಾಗಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕನಾಗಿದ್ರು ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ದಂತೆ. ಈ ಬಗ್ಗೆ ಕಿರುಕುಳಕ್ಕೆ ಒಳಗಾಗಿದ್ದ ಮಹಿಳೆ ಮಾತನಾಡಿದ್ದು, ಗಂಡ ಮತ್ತು ಅತ್ತೆ ಸೇರಿ ನಿತ್ಯ ಕೆಟ್ಟ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ಎಷ್ಟೇ ಬೇಡಿಕೊಂಡ್ರು ಬಿಡ್ತಾ ಇರಲಿಲ್ಲ. ಮಗು ಇಲ್ಲ, ವರದಕ್ಷಿಣೆನೂ ಇಲ್ಲ ಅಂತ ನಿಂದಿಸ್ತಾ ಇದ್ರು. ನಾನೇ ದುಡಿದು ಸಂಸಾರವನ್ನ ನೋಡಿಕೊಂಡ್ರು ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು. ಹೀಗಾಗಿ ನನಗೆ ನ್ಯಾಯ ಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನೊಂದ ಮಹಿಳೆ ಆಗ್ರಹಿಸಿದ್ದಾರೆ.
ಮುಂದೆ ನೀನು ಎಲ್ಲಾರ ಹತ್ರನು ಮಾತಾಡ್ತೀಯ, ಫೋನಲ್ಲಿ ಮಾತಾಡ್ತೀಯ, ನಿಮ್ಮ ಅಮ್ಮ ಜೊತೆನೆ ಯಾಕೆ ಮಾತಾಡ್ಬೇಕು ನೀನು, ಅವಳು ಏನ್ ಕೊಟ್ಟಿದ್ದಾಳಂತ ಅವಳ ಜೊತೆ ಮಾತಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ನನ್ನ ರೂಮ್ ಅಲ್ಲಿ ಹಾಕೊಂಡು ಕತ್ತಿಸ್ಕಿ ಹೊಡಿಯಕ್ ಬಂದ್ರು. ಅದಕ್ಕೆ ನಾನು ಕಚ್ಬಿಟ್ಟು ಅಲ್ಗ್ ಓಡ್ ಬಂದೆ. ಓಡ್ ಬರೋಷ್ಟರಲ್ಲಿ ಅವ್ರ ಅಮ್ಮ ಏನ್ ಮಾಡ್ದ, ಕೈಗಳು ಕಾಲುಗಳೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಸೋಫಾ ಮೇಲೆ ಕುಳಿಸ್ಬಿಟ್ಟು ಅವನೇನ್ ಮಾಡ್ದ, ಕೈ ಕಾಲೆಲ್ಲ ಅವ್ರ ಅಮ್ಮ ಹಿಡ್ಕೊಂಡು ತುಳ್ಕೊಂಡ್ಲು. ಅವನು ಚೆನ್ನಾಗ್ ಹೊಡ್ದಾಕ್ದ, ಕೈಯಲ್ಲೇ ಚೆನ್ನಾಗ್ ಹೊಡ್ದಾಕ್ದ. ಕಿಟಕಿ ಬಾಗ್ಲುಗಳೆಲ್ಲ ಕ್ಲೋಸ್ ಮಾಡಾಕದ್ರು. ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬಂದ್ಬಿಡ್ತಾರೆ, ಹಾಕು ಅಂತ ಅವ್ರ ಅಮ್ಮನೇ ಹೇಳಿದ್ಲು. ಅದಕ್ಕೆ ಅವನೇನ್ ಮಾಡ್ದ, ಎಲ್ಲ ಹಾಕ್ಬಿಟ್ಟು ಫ್ಯಾನ್ ಜೋರಾಗಿ ಇಟ್ಬಿಟ್ಟು ಚೆನ್ನಾಗ್. ಎರಡನೇ ಮದುವೆಯಾಗಲು ಮುಂದಾಗಿದ್ದ ಗಂಡನಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿರುವ ಘಟನೆ ತುಮಕೂರಿನ ಕುಣಿಗಲ್ನ ಎಸ್ಎಲ್ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮಂಡ್ಯ ಮೂಲದ ಯುವತಿ ಜೊತೆ ಹಸೆಮಣೆ ಏರಲು ಸಿದ್ಧತೆ ನಡೆಸಿದ್ರು. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮೊದಲನೇ ಪತ್ನಿ ಮಂಟಪಕ್ಕೆ ಪೊಲೀಸರು ಹಾಗೂ ವಕೀಲರ ಜೊತೆ ಎಂಟ್ರಿ ಕೊಟ್ಟಿದ್ರು. ಮದುವೆಯನ್ನ ಈಗ ನಿಲ್ಲಿಸಿದ್ದಾರೆ. ಈ ವೇಳೆ ಪ್ರಸಾದ್ ಕುಟುಂಬ ಗಲಾಟೆ ಮಾಡಿದ್ದು, ಪ್ರಸಾದ್ ಮೊದಲ ಪತ್ನಿ ಲೇಪಾಕ್ಷಿ ಹಾಗೂ ಕುಟುಂಬಸ್ಥರನ್ನ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ನಿವೇಶನ ಜಾಗ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಬಾಗಲಕೋಟೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ನಡೆದಿದೆ. ಒಂದು ಗಂಟೆ ಅಳತೆಯ ನಿವೇಶನ ವಿಚಾರಕ್ಕೆ ಗಲಾಟೆ ಆಗಿದ್ದು, ಗಲಾಟೆಯಲ್ಲಿ ಮೊಹಮ್ಮದ್ ಮೌಲ್ವಿ, ನೌಶಾದ್ ಮೌಲ್ವಿ ಮೇಲೆ ಹಲ್ಲೆ ಆಗಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲಕೂರು ಪುನರ್ವಸತಿ ಕೇಂದ್ರದಲ್ಲಿರುವ ಜಾಗಕ್ಕೆ ಬೇಲಿ ಹಾಕಿಕೊಳ್ಳಲು ಹೋದಾಗ ಗಲಾಟೆ ಆಗಿದೆ. ಈ ವೇಳೆ ಸ್ಥಳಕ್ಕೆ ಬಂದ ಮೊಹಮ್ಮದ್ ಶಾಫಿಕ್ ಪಾರ್ತನಹಳ್ಳಿ, ಉಸ್ಮಾನ್ ಗಣಿ ಪಾರ್ತನಹಳ್ಳಿ, ಯಾಸ್ಮಿನ್ ಪಾರ್ತನಹಳ್ಳಿ, ಪಾಕಿಹುನ ಪಾರ್ತನಹಳ್ಳಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಹಾಸನದಲ್ಲಿ ಯಶ್ ತಾಯಿ ಸೈಟ್ ಒತ್ತುವರಿ ವಿಚಾರಕ್ಕೆ ಈಗ ಮೂಲ ಸೈಟ್ ಓನರ್ ಲಕ್ಷ್ಮಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನಗೆ 93 ವರ್ಷ, ಹಾಸನಕ್ಕೆ ಓಡಾಡೋಕೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಾನು ದೇವರಾಜ್ಗೆ ಜಿಪಿಎ ಹೋಲ್ಡರ್ ಆಗಿ ಬರೆದು ಕೊಟ್ಟಿದ್ದೇನೆ. ಆದರೆ ಯಶ್ ತಾಯಿ ಅಲ್ಲಿಗೆ ಯಾಕೆ ಬಂದ್ರೂ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರದ್ದು ಈ ರೋಡ್ನಲ್ಲಿದೆ, ನನ್ನದು ಈ ರೋಡ್ನಲ್ಲಿದೆ. ಯಶ್ ತಾಯಿ ಯಾಕೆ ನಮ್ಮ ಸೈಟ್ ಬಳಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಲಕ್ಷ್ಮಮ್ಮ ಅವರ ವಿಡಿಯೋ ಹೇಳಿಕೆಯನ್ನ ದೇವರಾಜು ಕಡೆಯವರು ಬಿಡುಗಡೆ ಮಾಡಿದ್ದಾರೆ. ಒಂದುವೇ ಇಲ್ಲ, ಅವ್ರದ್ದು ಆ ರೋಡಲ್ಲ ಇದೆ, ನಂದು ಈ ರೋಡಲ್ಲ ಇದೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ 15,000 ಏನೋ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು ನಾನು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜು ಅವ್ರಿಗೆ ವರ್ಗಾವಣೆ ಬಳಿಕವೂ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಕಿರಿಕ್ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿ ಡಿಐಜಿ ಆಗಿದ್ದ ವರ್ತಿಕಾ ಕಟಿಯಾರ್ನ ಗಲಭೆ ಬಳಿಕ ಬೇರೆಡೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಟ್ರಾನ್ಸ್ಫರ್ ಬಳಿಕವೂ ಕೆಳಹಂತದ ಅಧಿಕಾರಿಗಳಿಗೆ ಕಡತ ಮಂಡಿಸದಂತೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿಯ ವಲಯ ಸಹಾಯಕ ಆಡಳಿತಾಧಿಕಾರಿಗೆ ವಾಟ್ಸ್ಆಪ್ ಕರೆ ಮಾಡಿದ ವರ್ತಿಕಾ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ನನ್ನ ವರ್ಗಾವಣೆ ವಿಚಾರ ಕೇಂದ್ರ ಆಡಳಿತಾತ್ಮಕ ನ್ಯಾಯ ಮಂಡಳಿಯಲ್ಲಿದೆ. ಕಡತಗಳನ್ನು ನೀಡಿದರೆ ಸಿಎಟಿನಲ್ಲಿ ಪ್ರತಿವಾದಿ ಮಾಡಲಾಗುವುದು ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಇನ್ನು ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ತ್ಯಾಜ್ಯ ವಿಲೇವಾರಿ ಗುತ್ತಿಗೆಯಲ್ಲಿ ಭಾರೀ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ. ಆಂಧ್ರ ಮೂಲದ ಒಂದೇ ಕುಟುಂಬದ 8 ಜನರಿಗೆ ಬೆಂಗಳೂರಿನ ಕಸ ವಿಲೇವಾರಿ ಗುತ್ತಿಗೆ ನೀಡಲಾಗಿದೆ. ನಗರದ ಕಸ ವಿಲೇವಾರಿಗೆ ಹೊಸ ಮಾದರಿಯ 33 ಪ್ಯಾಕೇಜ್ ಟೆಂಡರ್ ನೀಡಲು ಜಿಬಿಎ ಹೊರಟಿದೆ. ಹೀಗಾಗಿ ಒಂದೇ ಕುಟುಂಬಕ್ಕೆ 8 ಪ್ಯಾಕೇಜ್ ಗುತ್ತಿಗೆ ನೀಡಿದ್ದು, ಒಂದೇ ಕುಟುಂಬಕ್ಕೆ ಟೆಂಡರ್ ನೀಡಿರುವ ದಾಖಲೆ ನ್ಯೂಸ್ 18ಗೆ ಸಿಕ್ಕಿದೆ. 33 ಪ್ಯಾಕೇಜ್ ಆಗಿ ಕಸ ವಿಲೇವಾರಿ ಟೆಂಡರ್ ನೀಡಲು ಬಿಎಸ್ಡಬ್ಲ್ಯೂಎಂಎಲ್ ಮುಂದಾಗಿದ್ದು, ಬಹುತೇಕ ಟೆಕ್ನಿಕಲ್ ಅನುಮೋದನೆಯನ್ನ ಟೆಂಡರ್ ಪಡೆದುಕೊಂಡಿದೆ. ಇದರಲ್ಲಿ 8 ಪ್ಯಾಕೇಜ್ ಅನ್ನ ಒಂದೇ ಕುಟುಂಬಕ್ಕೆ ನೀಡಲು ಪ್ಲಾನ್ ಮಾಡಿದ್ದು, ಭಾರೀ ಅಕ್ರಮ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಮೆಟ್ರೋ ದರ ಏರಿಕೆ ಕಡಿತ ಸದ್ಯಕ್ಕಿಲ್ಲ ಅಂತ ನ್ಯೂಸ್ 18ಗೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಂದಿಲ್ಲ. ನಾಳೆ ಎಂದಿನಂತೆ ದರ ಏರಿಕೆ ಜಾರಿಯಾಗಲಿದೆ. ಕೇಂದ್ರ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಬರೋವರೆಗೂ ದರ ಏರಿಕೆ ಕಡಿತ ಆಗಲ್ಲ. ತುರ್ತಾಗಿ ದರ ನಿಗದಿ ಸ್ಟಾಪ್ ಮಾಡಿ ಅಂತ ಆದೇಶ ಬಂದರಷ್ಟೇ ದರ ಏರಿಕೆಗೆ ತಡೆ ನೀಡಲಾಗುತ್ತೆ. ಇಲ್ಲದೇ ಇದ್ರೆ ನಾಳೆ ಎಂದಿನಂತೆ ದರ ಏರಿಕೆ ಆಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಾಳೆಯಿಂದ ಮೆಟ್ರೋ ಟಿಕೆಟ್ ದರ 5% ಏರಿಕೆಯ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದಲ್ಲಿ ಸೂಕ್ತ ಭದ್ರತೆ ನೀಡುವಂತೆ ನಮ್ಮ ಮೆಟ್ರೋ ಪೊಲೀಸರ ಮೊರೆ ಹೋಗಿದ್ದಾರೆ.
ಮೆಟ್ರೋ ದರ ಏರಿಕೆಯ ವಿರುದ್ಧ ಹೆಚ್ಚುತ್ತಿರುವಂತಹ ಆಕ್ರೋಶದ ಹಿನ್ನೆಲೆ ಪೊಲೀಸ್ ಭದ್ರತೆಗೆ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಸಂಘ ಸಂಸ್ಥೆಗಳಿಂದ ಆಸ್ತಿ ಹಾನಿ ಸಾಧ್ಯತೆಯ ಭೀತಿಯ ಹಿನ್ನೆಲೆ ನಾಳೆಯಿಂದ 11ನೇ ತಾರೀಕಿನವರೆಗೆ ಭದ್ರತೆ ನೀಡುವಂತೆ ಶಂಕರಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಬಿಎಂಆರ್ಸಿಎಲ್ ಸಹಾಯಕ ಭದ್ರತಾಧಿಕಾರಿ ಪತ್ರ ಬರೆದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಜಟಾಪಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಮೆಟ್ರೋ ದರ ಬಗ್ಗೆ ಪದೇ ಪದೇ ಗೊಂದಲ ಆಗ್ತಾ ಇದೆ. ಕೇಂದ್ರ ರಾಜ್ಯ ಸೇರಿ ಮಾಡುವಂತಹ ನಿರ್ಧಾರ ಇದು. ಈಗ ಕೇಂದ್ರ ಸರ್ಕಾರ ದರ ಏರಿಕೆಗೆ ತಡೆ ಕೊಟ್ಟಿದೆ. ಮುಂದೆ ಏನ್ ಮಾಡಬೇಕು ಅಂತ ಎರಡೂ ಕಡೆಯೂ ಚರ್ಚೆ ಆಗಿ ತೀರ್ಮಾನ ಆಗುತ್ತೆ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆ ಕೊಡಲಾಗಿದೆ. ಹಾಗಾಗಿ ರಾಜ್ಯ ನಿಯಂತ್ರಣ ಮಾಡುವುದು ಕಷ್ಟ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಮಾಡಿದಾಕ್ಷಣ ನೋಡಿ, MP ಅವ್ರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅಧಿಕೃತವಾಗಿ ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕದ್ದು. ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡೋದು. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯಿತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅದೇ ಅಧಿಕೃತ ಆದೇಶ ಬರಬೇಕಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಧಿಕೃತವಾಗಿ ಹೇಳಿದರೆ ಇದನ್ನು ನೀವು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಮತ್ತು ಮೆಟ್ರೋ ಯೋಜನೆಗೆ ಸಾಲ ಮಾಡಿ ತೀರಿಸಲು ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಡ್ಡಿ ಕಟ್ಟಲು ದುಡ್ಡಿಲ್ಲ, ಅದಕ್ಕೆ ಹಣ ಒದಗಿಸಲು ಜನರಿಗೆ ಬರೆ ಆಗ್ತಿದೆ, ಕೇಂದ್ರದ ಮೇಲೆ ಬೊಟ್ಟು ತೋರಿಸಲಾಗ್ತಾ ಇದೆ. ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಂದ್ರದಿಂದ ಪತ್ರ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ರಾಜ್ಯಕ್ಕೆ ಬೇಕಾದ ಕೊಡುಗೆಗಳನ್ನು ಪಡೆದುಕೊಳ್ಳಿ, ಅದನ್ನ ಬಿಟ್ಟು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಆರೋಪಿಸುವುದಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ಮಂಜುನಾಥ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು, ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ, ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದೋ ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಭಾರತ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನೇ ಮಾಡಿದ್ದಾರೆ ಅಂದರೆ ಎವರಿ ಇಯರ್ 5% ಜಾಸ್ತಿ ಮಾಡಬೇಕು ಅಂತ. ಈಗೇನಾಗಿದೆ, ಲಾಸ್ಟ್ ಇಯರೇ ಒಂದು 71% ರೈಸ್ ಆಗೋದಿದೆ. ಸೊ ಡೆಫಿನೆಟ್ ಆಗಿ ಅದು ರೋಲ್ ಬ್ಯಾಕ್ ಆಗಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಏನಿಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರ್ ಬೈ ಫ್ಯಾಕ್ಸೋ ಅಥವಾ ಮೇಲೋ ನಾವು ಇದು ಕೇಂದ್ರ ಈ ಬೋರ್ಡ್ ಏನಿದೆ, BMRCL ಬೋರ್ಡ್ ಏನಿದೆ, ಇದನ್ನ ಹೋಲ್ಡ್ ಮಾಡಿ ಅಂತ ಒಂದು ಲೆಟರ್ ಹೋದ್ರೆ 2 ನಿಮಿಷಕ್ಕೆ. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ರಾಜಕೀಯ ಪಕ್ಷಗಳ ಕೆಸರೆರ ಚಾಟ ಹೆಚ್ಚಾಗಿದೆ. ಹಾಗಿದ್ರೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ ಯಾರು ಅನ್ನೋದು ಈಗ ಪ್ರಯಾಣಿಕರ ಗೊಂದಲಕ್ಕೆ ಕಾರಣವಾಗಿದೆ. ಟಿಕೆಟ್ ದರ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೋ ಅಥವಾ ರಾಜ್ಯ ಸರ್ಕಾರದ ಪಾತ್ರವೋ ತಿಳಿತಾ ಇಲ್ಲ. ಆದರೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಮಾತ್ರ ತಮ್ಮ ನಡುವೆಯೇ ವಾಕ್ಸಮರಕ್ಕಿಳಿದಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯವೇ ಕಾರಣ ಅಂತ ಬಿಜೆಪಿ ಅಂದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವೇ ಕಾರಣ ಅಂತಿದೆ. ಇವರಿಬ್ಬರ ಕಿತ್ತಾಟದಿಂದ ಪ್ರಯಾಣಿಕರಿಗೆ ದರ ಏರಿಕೆ ಬರೆ ಬಿದ್ದಿದೆ.
ಮೆಟ್ರೋ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ರಂಪಾಟ ಜೋರಾಗಿದೆ. ಆದರೆ ದರ ನಿಗದಿ ಸಮಿತಿಗೆ ಒತ್ತಾಯವನ್ನ ಮಾಡಿದ್ದೇ ರಾಜ್ಯ ಸರ್ಕಾರ ಎನ್ನಲಾಗಿದೆ. ದರ ನಿಗದಿ ಸಮಿತಿ ಮಾಡದಿದ್ರೆ ಮೆಟ್ರೋಗೆ ರಾಜ್ಯ ನೀಡುವಂತಹ ಅನುದಾನ ತಡೆ ಹಿಡಿಯುವಂತಹ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರವೇ ನೀಡಿತ್ತಂತೆ. ಅದರಂತೆ ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ 2023ರಲ್ಲಿ ದರ ನಿಗದಿ ಸಮಿತಿ ಮಾಡಲಾಗಿದೆ. ಆದ್ರೀಗ ವರ್ಷದಿಂದ ವರ್ಷಕ್ಕೆ ರಾಜ್ಯದ ಅನುದಾನ ಕಡಿತ ಮಾಡ್ತಿರೋದ್ರಿಂದ ಮೆಟ್ರೋ ನಿರ್ವಹಣೆಗೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಆರ್ಥಿಕ ಸಂಕಷ್ಟದಿಂದಾಗಿ ದರ ಏರಿಕೆಗೆ ನಮ್ಮ ಮೆಟ್ರೋ ಮುಂದಾಗಿದೆ ಎನ್ನಲಾಗಿದೆ. ಮೆಟ್ರೋ ದರ ಏರಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ಹಿನ್ನೆಲೆ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಮ್ಮ ಮೆಟ್ರೋ ಪ್ರಯಾಣ ದರದ ಬಗ್ಗೆ ಬಿಜೆಪಿ ಸಂಸದ ತುರ್ತು ನಿರ್ಗಮನ ತಂತ್ರವು ಶುದ್ಧ ಬೂಟಾಟಿಕೆಯಾಗಿದೆ. ಹೆಚ್ಚಳದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳ್ತಿದ್ದಾರೆ. ಆದರೆ ಈಗ ಅವರು ಅದನ್ನು ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳಲು ದೆಹಲಿಗೆ ಮನವಿ ಮಾಡ್ತಿದ್ದಾರೆ. ಅವರಿಗೆ ಬೆಲೆ ನಿಗದಿಪಡಿಸುವ ಅಧಿಕಾರವಿಲ್ಲದಿದ್ದರೆ ಅದನ್ನು ವಿರಾಮಗೊಳಿಸುವ ಅಧಿಕಾರ ಅವರಿಗೆ ಇದ್ದಕ್ಕಿದ್ದಂತೆ ಹೇಗೆ ಬರುತ್ತೆ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಹರಿಹಾಯ್ದಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಖಂಡಿಸಿ ನಾಳೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಮೆಟ್ರೋ ದರ ಇಳಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮಗೆ ಸಿಗಬೇಕಾಗಿರೋದು ಸಿಗಲೇಬೇಕು. ನಾವು 34 ಶಾಸಕರಿದ್ದೇವೆ, ನಮಗೂ ಆದ್ಯತೆ ನೀಡಬೇಕು. 134ರಲ್ಲಿ 34 ನಾವೇ ಇದ್ದೇವೆ. ನಮ್ಮದೇ ಹೆಚ್ಚಿದೆ, ನಮಗೂ ಪ್ರಾತಿನಿಧ್ಯ ಸ್ಥಾನಮಾನ ಸಿಗಬೇಕು. ನಾವು ಯಾರದ್ದೂ ಕಸಿದುಕೊಳ್ಳಲ್ಲ, ನಮ್ಮದನ್ನ ಕೇಳುತ್ತಿದ್ದೇವೆ ಅಷ್ಟೇ ಅಂತ ಹೇಳಿದ್ದಾರೆ. ಅವರು ಸ್ವಾಭಾವಿಕವಾಗಿ ಹೇಳಿದಾರ, ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ ಬಿ ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದು ಫೈನಲ್. ಮತ್ತೆ ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ, ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತಾರೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಮಾಧ್ಯಮದವ್ರು ನೀವೇ ಸುಮ್ಮನೆ ಶಿವರಾತ್ರಿ ಮತ್ತು ಶಿವರಾತ್ರಿ ಸಂಕ್ರಾಂತಿ ಗಿಕ್ರಾಂತಿ ಸಾಕು, ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕೇಂದ್ರ ಸಚಿವ ಬಿ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿ ಕಿತ್ತಾಟ ವಿಚಾರ ಬೇಸರ ತರಿಸಿದೆ. ಸಿಎಂ ಸಿದ್ದರಾಮಯ್ಯ ನೀವ್ಯಾರಾಗಿದ್ದು ಮೊದಲಿನ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ. ನನಗೆ ಇದರಿಂದ ನೋವಾಗ್ತಾ ಇದೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಯೂತ್ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನ ಆರಂಭಿಸಿದೆ. ನಗರದ ಹಲವೆಡೆ ಪೋಸ್ಟರ್ ಅಂಟಿಸಿ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಮೋದಿ ರೀಲ್ಸ್ಗಳಲ್ಲಿ, ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಹುಲಿ, ನಿಜ ಜೀವನದಲ್ಲಿ ಹೆದ್ರು ಪುಕ್ಕಲ ಸುಂಡಿಲಿ ಅಂತ ಪೋಸ್ಟರ್ ಅನ್ನ ಬರೆಸಿ ಪ್ರಧಾನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಣದ ಆಮಿಷ ಒಡ್ಡಿ ಸಾರ್ವಜನಿಕರ ಬ್ಯಾಂಕ್ ಖಾತೆಯ ಸಂಪೂರ್ಣ ವಿವರ ಪಡೆದು ಸೈಬರ್ ವಂಚಕರಿಗೆ ನೀಡ್ತಾ ಇದ್ದಂತಹ ಆರೋಪಿಯನ್ನ ಶಿವಮೊಗ್ಗ ಪೊಲೀಸರು ಬಂಧಿಸಿದ್ದಾರೆ. ಶರತ್ ಕುಮಾರ್ ಎಂಬಾತ ತನ್ನ ಸ್ನೇಹಿತನ ಬ್ಯಾಂಕಿನ ವಿವರವನ್ನ ಸೈಬರ್ ವಂಚಕರಿಗೆ ನೀಡಿದ್ದ. ಇದರ ಜೊತೆ ಬೇರೆಯವರ ಪಾಸ್ಬುಕ್, ಎಟಿಎಂ ಕಾರ್ಡ್, ಮೊಬೈಲ್ ನಂಬರ್ಗಳನ್ನು ಕೂಡ ಪಡೆದುಕೊಂಡಿದ್ದ. ಅಲ್ಲದೆ ಇದಕ್ಕೆ ಪ್ರತಿಯಾಗಿ ಕಮಿಷನ್ ಕೊಡೋದಾಗಿ ಹೇಳಿದ್ದ. ಸ್ವಲ್ಪ ದಿನದ ನಂತರ ಸ್ನೇಹಿತ ಅಮಿತ್ ಬ್ಯಾಂಕ್ ಖಾತೆ ಫ್ರೀಸ್ ಆಗಿದೆ, ಹೀಗಾಗಿ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ವಂಚನೆ ಆಗಿರುವುದು ಗೊತ್ತಾಗಿದ್ದು ಠಾಣೆಗೆ ದೂರು ಕೊಟ್ಟಿದ್ದಾನೆ. ಘಟನೆ ಸಂಬಂಧ ಆರೋಪಿಯನ್ನ ಬಂಧಿಸಿ ಬ್ಯಾಂಕ್ ಪಾಸ್ಬುಕ್ಗಳು, ಎಟಿಎಂ ಕಾರ್ಡ್ಗಳು, ಚೆಕ್ ಪುಸ್ತಕಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಹೇಳಿಕೆಯ ಕುರಿತು ನಟ ಶ್ರೀಮುರಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ನಿರ್ಮಾಪಕರನ್ನ ಅನ್ನದಾತರು ಅಂತ ನೋಡ್ತಾ ಇದ್ರು, ನಾವು ಅಷ್ಟೇ ಗೌರವದಿಂದ ನೋಡ್ತಾ ಇದ್ದೇವೆ. ಕಲಾವಿದರ ಹತ್ತಿರ ಕೆಲಸ ಮಾಡಿಸಿಕೊಳ್ಳುವಾಗ ಒಂದು ರೀತಿ, ಯಾವುದೋ ಒಂದು ಘಟನೆಯನ್ನ ಇಟ್ಕೊಂಡು ಅಷ್ಟು ಬೇಜವಾಬ್ದಾರಿಯಿಂದ ಮಾತನಾಡಿದ್ದು ಸರಿಯಲ್ಲ ಅಂದಿದ್ದಾರೆ. ನಮ್ಮ ದೊಡ್ಡವರನ್ನು ಮಾತು ಹೇಳಿಕೊಡಿದ್ರು, ದೊಡ್ಡ ಮನುಷ್ಯ ಲೆಜೆಂಡ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ನೋಡೋದು ಸರ್. ಈಗಲೂ ಹಾಗೆ ನೋಡ್ತೀವಿ, ಅಷ್ಟೇ ಗೌರವದಿಂದ ನೋಡ್ತೀವಿ.
ಕಲಾವಿದ್ರ ಹತ್ರ ಕೆಲಸ ಮಾಡಿಸ್ಕೋಬೇಕಾದ್ರೆ ಒಂಥರ, ಕೆಲವು ದಿನಗಳು ಕೆಲವು ವರ್ಷಗಳ ಕಳೆದ ಮೇಲೆ ಆ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತೀರ, ಜೊತೆಗೆ ಉಂಡಿರ್ತೀರ, ಕಷ್ಟ ಸುಖ ಹಂಚ್ಕೊಂಡಿರ್ತೀರ. ಯಾವುದೋ ಒಂದು ಘಟನೆ ಇಟ್ಕೊಂಡು ಇವತ್ತು ಬಂದ್ಬಿಟ್ಟು ಅಷ್ಟು ಬೇಜವಾಬ್ದಾರಿಯಿಂದ ಮಾತಾಡಿದ್ದಲ್ಲೋ ನನಗೂ ಇಷ್ಟ ಆಗಿಲ್ಲ. ಏನೇ ಆಗಲಿ, ಕಲಾವಿದರು ಎಲ್ರಿಗೂ ಒಂದು ಮನೆ, ಮಠ, ಸಂಸಾರ, ಜವಾಬ್ದಾರಿ ಎಲ್ಲ ಇರುತ್ತೆ. ಇಲ್ದಿರೋರ ಬಗ್ಗೆ ಮಾತಾಡೋದು, ಇನ್ಯಾರ್ಯಾರ ಬಗ್ಗೆನೂ ಮಾತಾಡೋದು, ಇನ್ಯಾರಿಗೋ ಏನೋ ಕಷ್ಟ ಇರುತ್ತೆ, ಅವ್ರನ್ನ ಇನ್ನೂ ಒತ್ತಿ ಕೆದಕ್ಕೆ ಮಾತಾಡೋದು ಏನಕ್ಕೆ ಮಾಡಬೇಕು? ಸ್ಕೂಟಿಯೊಂದು ಬೆಂಕಿಗಾಹುತಿಯಾಗಿರುವ ಘಟನೆ ಗದಗ ನಗರದ ಜುಮ್ಮಾ ಮಸೀದಿ ಬಳಿ ನಡೆದಿದೆ. ಸ್ಕೂಟಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಘಟನೆ ಸಂಬಂಧ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಟ್ರ್ಯಾಕ್ಟರ್ ಪೂಜೆ ಮುಗಿಸಿ ವಾಪಸ್ ಬರ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಸುಂಡಿ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಿದ್ದ ಜಮೀನಿನಲ್ಲಿ ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ ಕಾರ್ತಿಕ್, ಕಲ್ಲಪ್ಪ, ಮಲ್ಲಪ್ಪ, ಕುಮಾರ್ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೋಲಾರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಬಂಗಾರಪೇಟೆ ನಗರದ ಕುವೆಂಪು ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆದಿದ್ದು, ವಿವಿಧೆಡೆಯಿಂದ ಬಂದ 10 ಸಂಖ್ಯೆಯ ಪಲ್ಲಕ್ಕಿಗಳ ಮೆರವಣಿಗೆ ಮಾಡಲಾಗಿದೆ. ಇನ್ನು ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದಾರೆ. ತುರ್ತು ಸಂದರ್ಭದಲ್ಲಿ ಬಸ್ ಓಡಿಸಿದ್ದ NWO ಕೆಎಸ್ಆರ್ಟಿಸಿ ಡ್ರೈವರ್ಗಳಿಗೆ ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಗುತ್ತಿಗೆ ಆಧಾರದಲ್ಲಿ ನೇಮಿಸಿದ ಡ್ರೈವರ್ಗಳಿಗೆ ಸರ್ಕಾರ ಸಂಬಳ ನೀಡೋದನ್ನ ಮರೆತಿದೆ. ಇದರಿಂದಾಗಿ ಕೈಯಲ್ಲಿ ಕೆಲಸವೂ ಇಲ್ಲ, ಸಂಬಳವೂ ಇಲ್ಲದೆ ಡ್ರೈವರ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತ PF ಮತ್ತು ESI ಸೌಲಭ್ಯದ ಹಣವನ್ನ ಕೂಡ ನೀಡದೆ ಏಜೆನ್ಸಿಗಳು ನಿರ್ಲಕ್ಷ್ಯ ವಹಿಸಿದೆ ಅಂತ ಸಾರಿಗೆ ಇಲಾಖೆ ಮತ್ತು ಏಜೆನ್ಸಿಗಳ ವಿರುದ್ಧ ಡ್ರೈವರ್ಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. NPS ಗ್ರೂಪ್ ಇದರಲ್ಲಿ PS NPS ಇದರಿಂದ ಪೂಜಾ ಸೆಕ್ಯೂರಿಟಿ ಅಂತ 2 ಗ್ರೂಪ್ ಅದಾವ್ರಿ. ಅದ್ರಾಗ PS ನವರು 11 ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂಡು 30,000 ಡಿಪಾಸಿಟ್ ಕಡಿಸ್ಕೊಂಡು ಇಲ್ಲಿವರೆಗೂ ಪೇಮೆಂಟ್ ಆಮೇಲೆ PF ಇಲ್ಲಿವರೆಗೆ ಏನು ಕ್ಲಿಯರ್ ಮಾಡಿಲ್ಲ. ಬಟ್ ಡಿಪಾಸಿಟ್ ಕೇಳಿದ್ರು ಅದನ್ನ ಏನು ಕ್ಲಿಯರ್ ಮಾಡಿಲ್ಲ. NPS ನವ್ರದ್ದು ಇನ್ನೂ 3 ತಿಂಗಳಿಂದ 4 ತಿಂಗಳ ಡ್ಯೂಟಿ ಅದಾವು. ಆರ್ಡರ್ ಕಾಪಿ ಒಳಗೆ 11 ತಿಂಗಳ ಅಂತ ಬರ್ಸ್ಕೊಂಡು ಬಾಂಡ್ ಒಳಗೆ ಬರ್ಸ್ಕೊಂಡು ಇವಾಗ ಸಡನ್ಲಿ 9 ತಾರೀಕಿಗೆ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರೆ ಬಿಟ್ಟು ಯಾರು ಕೇಳಿದ್ರು ಯಾರು ರೆಸ್ಪಾನ್ಸ್ ಮಾಡಂತಿಲ್ಲ ನಮ್ಗೆ. ಅಂಡರ್-19 ವರ್ಲ್ಡ್ ಕಪ್ನಲ್ಲಿ ಗೆದ್ದು ಬೀಗಿದ ಚಾಂಪಿಯನ್ಸ್ಗಳು ಮುಂಬೈ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜಿಂಬಾಬ್ವೆಯಿಂದ ತವರಿಗೆ ಮರಳಿ ಚಾಂಪಿಯನ್ಸ್ ಅದ್ಧೂರಿಯಾಗಿ ವಾಪಸ್ಸಾಗಿದ್ದಾರೆ. ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಕೂಡ ಕೋರಲಾಗಿದೆ. ಏರ್ಪೋರ್ಟ್ ಬಳಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದು, ಭಾರೀ ಭದ್ರತೆಯಲ್ಲಿ ಆಟಗಾರರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಈ ವೇಳೆ ಫ್ಯಾನ್ಸ್ಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ.